ಕೊರಟಗೆರೆಯಲ್ಲಿ ಪರಮೇಶ್ವರ್ ಮುಂದಿನ ಸಿಎಂ ಆಗಲಿ ಎನ್ನುವ ಪ್ರಾರ್ಥನೆ. ಎರಡು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರಿ ಸರ್ವಧರ್ಮ ಪ್ರಾರ್ಥನೆ ಸಲ್ಲಿಕೆ. ಮುಂದಿನ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಆಗಲಿ ಅಂತ ಕೊರಟಗೆರೆಯಲ್ಲಿ ಸರ್ವಧರ್ಮ ಗುರುಗಳ ಸಮೂಹ ಪ್ರಾರ್ಥನೆ ನಡೆಯಿತು. ಗಿರಿನಗರ ಸಮುದಾಯ ಭವನದಲ್ಲಿ ಸಾಮಾಜಿಕ ಹೋರಾಟಗಾರ ನಯಾಜ್ ಹಾಗೂ ಸಮಾಜ ಸೇವಕ ಸದಾನಂದ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಭಾವಚಿತ್ರ ಹಿಡಿದು ಪ್ರಾರ್ಥನೆ ಸಲ್ಲಿಸಿದ ಪುಟಾಣಿ ಮಕ್ಕಳೊಂದಿಗೆ 2,000ಕ್ಕೂ ಹೆಚ್ಚು ಅಭಿಮಾನಿಗಳು ಹಾಗೂ ಸ್ವಯಂ ಸೇವಕರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ನಯಾಜ್, ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ನೀಡದೇ ಇದ್ದಲೇ ಕೊರಟಗೆರೆಯಿಂದ ದೆಹಲಿ ಚಲೋ ಬೃಹತ್ ಹೋರಾಟ ನಡೆಸುತ್ತೇವೆ ಅಂತ ಎಚ್ಚರಿಕೆ ನೀಡಿದರು. ಟೈಗರ್ ನಾಗ್ ಮಾತನಾಡಿ, ದಲಿತ ಸಿಎಂ ಕೂಗು ನೆರವೇರಬೇಕು, ಕಾಂಗ್ರೆಸ್ ಸರ್ಕಾರ ಬರಲು ಪರಮೇಶ್ವರ್ ಅವರ ಪಾತ್ರ ದೊಡ್ಡದು ಅಂತ ಒತ್ತಾಯಿಸಿದರು. ರಾಜ್ಯ ಕಂಡ ಅಪರೂಪದ ರಾಜಕಾರಣಿ, ಜನಸೇವಕ, ಯಾವುದೇ ತರದ ಬ್ಲಾಕ್ ರಿಮಾರ್ಕ್ ಇಲ್ಲದಂತಹ ನಾಯಕ ಮತ್ತು ಜನಪ್ರಿಯ ನಾಯಕ, ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಈ ರಾಜ್ಯದ ಗೃಹ ಸಚಿವರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಸುಮಾರು 40 ವರ್ಷದಿಂದ ಶಾಸಕರಾಗಿ, ಮಂತ್ರಿಗಳಾಗಿ, ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ, ಅನೇಕ ಶಿಕ್ಷಣ ಮಂತ್ರಿಯಾಗಿ, ರೇಷ್ಮೆ ಖಾತೆ ಸಚಿವರಾಗಿ, ಈಗ ಪ್ರಸ್ತುತ ರಾಜ್ಯದ ಗೃಹ ಸಚಿವರಾಗಿದ್ದಾರೆ. ಸನ್ಮಾನ್ಯರು ಅವರಿಗೆ ಕೇವಲ ದಲಿತ ಎಂಬ ಕಾರಣ ನೀಡಿ ನೀವು ಮುಖ್ಯಮಂತ್ರಿ ಮಾಡಬೇಡಿ. 40 ವರ್ಷದಿಂದ ಪಕ್ಷಕ್ಕೆ ಬಹಳ ಇದರಿಂದ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಮತ್ತು ಪಕ್ಷವನ್ನ ಅಧಿಕಾರವನ್ನ ತಂದಿದ್ದಾರೆ. 2013ರಲ್ಲಿ ಅವರು ಏನು ಈ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾಗಿ, ಅದು ಸತತವಾಗಿ 8 ವರ್ಷ ಅಧ್ಯಕ್ಷರಾಗಿ ಈ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರವನ್ನ ತಂದ್ರು. ಕಾರಣಾಂತರದಿಂದ ಈ ಕ್ಷೇತ್ರದಲ್ಲಿ ಅವರು ಸೋತರು. ಹಾಗಾಗಿ ದಯಮಾಡಿ ಈಗ ಏನೇ ಇದ್ರು ಸೀನಿಯಾರಿಟಿ ಇದ್ರೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ದಯಮಾಡಿ ಅವರ ನಮ್ಮ ನಯಾಜ್ ಭಯ್ಯ ಮತ್ತು ನಮ್ಮ ಸದಣ್ಣನ ನೇತೃತ್ವದಲ್ಲಿ ಆರೋಗ್ಯ ಶಿಬಿರ ಮತ್ತು ಸಾಮೂಹಿಕ ಸರ್ವ ಧರ್ಮದ ಗುರುಗಳನ್ನ ಒಟ್ಟುಗೂಡಿಸಿ ಪ್ರಾರ್ಥನೆ ಮಾಡಿರೋಂಥದ್ದು. ಪ್ರಾರ್ಥನೆ ಏನು ಅಂತಂದ್ರೆ, ಗೌರವಾನ್ವಿತ ಡಾಕ್ಟರ್ ಜಿ ಪರಮೇಶ್ವರು ಸಿಎಂ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸುಮಾರು ಅಂದ್ರೂ 2,000 ಜನ ಸೇರಿತು. 2,000 ಜನ ಅದೊಂದಿಗೆ ಇವತ್ತು ಸಾಮೂಹಿಕ ಪ್ರಾರ್ಥನೆ ಅಂದ್ರೆ ಸರ್ವ ಬಡ ಬಗ್ಗರು ಮತ್ತೆ ಸರ್ವಧರ್ಮದ ಗುರುಗಳು ಇವತ್ತು ಗೌರವಾನ್ವಿತ ಡಾಕ್ಟರ್ ಜಿ ಪರಮೇಶ್ವರು ಸಿಎಂ ಆಗ್ಬೇಕು ಅಂತ ಹೇಳಿ ಸರ್ವಧರ್ಮದ ಗುರುಗಳು ಪ್ರಾರ್ಥನೆ ಮಾಡಿದ್ದಾರೆ. ಇವತ್ತು ಪರಮೇಶ್ವರು 2 ಬಾರಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ತರೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಸೀನಿಯಾರಿಟಿಯ ಪ್ರಕಾರ ಪರಮೇಶ್ವರನೇ ಮಾಡ್ಬೇಕಾಗಿದೆ ಸಿಎಂ ಆಗಿ. ಹೈಕಮಾಂಡ್ ಕೂಡಲೇ ಅದನ್ನ ಪರಿಗಣಿಸಬೇಕು, ಡಾಕ್ಟರ್ ಜಿ ಪರಮೇಶ್ವರ್ನ ಸಿಎಂ ಮಾಡ್ಬೇಕು. ಯಾಕಂದ್ರೆ ಒಂದೇ ಒಂದು ಆರೋಪ ಅವ್ರ ಮೇಲೆ ಇಲ್ಲ. ಇವತ್ತು ಯಾರ್ಯಾರು ಸಿಎಂ ಆಗ್ತೀನಿ ಅಂತ ಹೊರಟಿರೋರ ಮೇಲೆ ಸುಮಾರು ಆರೋಪಗಳವೆ, ಇಡಿನೂ ರೈಡ್ ಆಗೈತೆ, ಎಲ್ಲಾನು ಇದೆ. ಆದ್ರೆ ಗೌರವಾನ್ವಿತ ಪರಮೇಶ್ವರ್ ಮೇಲೆ ಒಂದು ಚಿಕ್ಕ ಆರೋಪನು ಕೂಡ ಮತ್ತೆ ಅಪರಾಧ ಕೂಡ ಮತ್ತೆ ಯಾವುದೇ ಒಂದು ಪ್ರಕರಣ ಕೂಡ ಇಲ್ಲ. ಹಂಗಾಗಿ ಸರ್ವಧರ್ಮದ ಗುರುಗಳು ಸಾಮೂಹಿಕವಾಗಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕೆಂದು ಸರ್ವಧರ್ಮ ಗುರುಗಳ ಪೂಜೆ ಮುಖಾಂತರ ನಾವು ಈ ದಿನ ಹೆಲ್ತ್ ಕ್ಯಾಂಪು ಮತ್ತೆ ಬಂದ್ಬಿಟ್ಟು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭೋಜನ ಮುಂತಾದ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಮುಂದೆ ನಮಗೆ ಮುಖ್ಯಮಂತ್ರಿಯಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸರ್ವಧರ್ಮಗಳ ಪರವಾಗಿ ನಾವು ಈ ಒಂದು ಪರಮೇಶ್ವರ್ ಅಭಿಮಾನಿ ಬಳಗದ ಅಧ್ಯಕ್ಷತೆಯನ್ನು ವಹಿಸಿ ಈ ದಿನ ಏನು ನಾವು ಮಾತಾಡ್ತಾ ಇದ್ದೀವಿ, ಮುಂದೇನು ಇದೇ ತರ ನಮ್ಮ ಗುರುಗಳು ಇವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ಜಿಎಂ ಕಾಮರಾಜು, ಕುರುಡುಗಾನಹಳ್ಳಿ ರಂಗಣ್ಣ ಸೇರಿದಂತೆ ವಿವಿಧ ಸಮುದಾಯಗಳ ನಾಯಕರು ಭಾಗಿಯಾಗಿದ್ದು ಶಾಂತಿ ಸೌಹಾರ್ದದ ಸಂದೇಶ ಹಂಚಿಕೊಂಡರು.